ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಂಚಾರ ನಿಯಮ ಪಾಲಿಸುವಂತೆ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆಯಿಂದ ಮನವಿ ಮಾಡಿ ದ್ವಿಚಕ್ರ ವಾಹನ ಸವಾರ ಹಿಂಬದಿ ಸವಾರರು ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಅರಿವು ಮೂಡಿಸಲಾಯಿತು. ಕೆಲ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಿ ಸಂಚಾರ ನಿಯಮ ಪಾಲನೆ ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿ ಹೇಳಲಾಯಿತು. ಇನ್ನು ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಸರ್ಕಲ್ ಹತ್ತಿರ ಹೆಲ್ಮೆಟ್ ಇಲ್ಲದೆ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಿ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸುವ ಸವಾರರಿಗೆ ಗುಲಾಬಿ ಹೂಗಳನ್ನ ನೀಡಿ ನ್ಯಾಯಾಧೀಶರು ಮತ್ತು ಎಸ್ಪಿ ಅಭಿನಂದಿಸಿದರು. ಇನ್ನು ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸುವಾಗ ಅಪಘಾತ ಸಂಭವಿಸಿ ತಲೆಗೆ ಪೆಟ್ಟು ಬಿದ್ದು ಸಾಕಷ್ಟು ಸಾವು ನೋವು ಸಂಭವಿಸುತ್ತಿರುವುದರಿಂದ ದ್ವಿಚಕ್ರ ವಾಹನ ಸವಾರ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಧರಿಸುವ ನಿಯಮ ಕಡ್ಡಾಯಗೊಳಿಸಬೇಕೆಂದೇಳಿ ಬೈಕ್ ಸವಾರರು ಹೆಲ್ಮೆಟ್ ಹಾಕೊಂಡು ಓಡಾಡಲೇಬೇಕು. ಇಲ್ಲದೇ ಇದ್ರೆ ಇರುವವರು ಖರೀದಿಸಿಕೊಂಡು ಹಾಕೊಂಡು ಓಡಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಹಾಗೆ 15 ದಿನಗಳವರೆಗೆ ನಾವು ಯಾವುದೇ ದಂಡಗಳನ್ನ ಹಾಕೋದಿಲ್ಲ. ಒಂದು ವೇಳೆ ಹೆಲ್ಮೆಟ್ ಹಾಕದೆ ಹಾಗೇ ಓಡಾಡಿದ್ರೆ ಕಂಡು ಬಂದಲ್ಲಿ ದಂಡವನ್ನ ವಿಧಿಸಲ್ಲ. ಅವರ ಬೈಕ್ ಅನ್ನ ಇರಿಸಿ ಹೆಲ್ಮೆಟ್ ಖರೀದಿಸಿದ ನಂತರ ಅವರನ್ನ ಬೈಕ್ ವಾಪಸ್ಸನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹೀಗೆ 15 ದಿನಗಳವರೆಗೆ ಎಲ್ಲರಿಗೂ ಜಾಗೃತಿ ಅರಿವು ಮೂಡಿಸಲು ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸಲಾಗಿದೆ. ಆದ್ರೆ 15 ದಿನಗಳ ನಂತರ ಹೆಲ್ಮೆಟ್ ಕಡ್ಡಾಯ ನಿಯಮ ಜಾರಿಗೊಳಿಸುವುದಾಗಿ, ಹೆಲ್ಮೆಟ್ ಧರಿಸದೆ ಓಡಾಡಿದರೆ ದಂಡ ಹಾಕಲಾಗುತ್ತದೆ. ಪದೇ ಪದೇ ನಿಯಮ ಉಲ್ಲಂಘಿಸಿದವರ ಲೈಸೆನ್ಸ್ ಕೂಡ ರದ್ದು ಮಾಡಲಾಗಿ ಬೈಕ್ ಗಳನ್ನ ಸೀಸ್ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸದುದ್ದೇಶವನ್ನ ತಿಳಿಸಿದರು. ಸಂಚಾರ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಒಂದು ಅರಿವು ಕಾರ್ಯಕ್ರಮನ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ವಿಜಯನಗರ ಜಿಲ್ಲೆ PDJ ಸರ್ ಮತ್ತೆ CJM ಸರ್ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋದು ಮೇನ್ ಉದ್ದೇಶ ಈ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ 100 ಪ್ರಕರಣಗಳಲ್ಲಿ 80ರಷ್ಟು ಪ್ರಕರಣ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರೋ ಕಾರಣದಿಂದನೇ ಮೇಜರ್ ರೀಸನ್ ಅಂತ ನಮಗೆ ಕಂಡು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಸೆಕೆಯಿಂದಾಗ್ಲಿ ಇನ್ನೊಂದರಿಂದಾಗ್ಲಿ ನಾವು ಹೆಲ್ಮೆಟ್ ಹಾಕೊಳ್ಳಲ್ಲ ಅನ್ನೋ ಒಂದು ಧೋರಣೆ ಇಟ್ಕೊಳ್ಳದೆ ಕಡ್ಡಾಯವಾಗಿ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಲೇಬೇಕು. ವಾಹನ ಚಾಲನೆ, ದ್ವಿಚಕ್ರ ವಾಹನ ಚಾಲನೆ ಮಾಡುವವರು ಅಲ್ಲದೆ ಅವ್ರ ಹಿಂಬದಿ ಸವಾರರು ಯಾರಿರ್ತಾರೆ ಅವರು ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದಿನ 15 ದಿನಗಳು ಈ ಬಗ್ಗೆ ಅರಿವು ಕಾರ್ಯಕ್ರಮ ಮೂಡಿಸ್ತೀವಿ. ಮತ್ತೆ ವಾಹನ ಸವಾರರಿಗೆ ಒಂದು ಅವಕಾಶ ಕೊಡ್ತೀವಿ. ವಿತೌಟ್ ಹೆಲ್ಮೆಟ್ ಏನಾದ್ರು ಕಂಡು ಬಂದ್ರೆ ಅವ್ರು ಹೋಗಿ ಹೆಲ್ಮೆಟ್ ಪರ್ಚೇಸ್ ಮಾಡಿ ಬಂದು ಅವರ ವಾಹನನ ಪಡ್ಕೊಂಡು ಹೋಗ್ಬೋದು ವಿತೌಟ್ ಫೈನ್ಸ್. ಆ ನಂತರದಲ್ಲಿ ಅವ್ರು ಇದೇ ರೀತಿ ಮತ್ತೆ ಆಫ್ಟರ್ 15 ಡೇಸ್ ಅವರು ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡ್ತಾ ಕಂಡು ಬಂದ್ರೆ ಮತ್ತೆ ಅವ್ರಿಗೆ ಸ್ಥಳದಲ್ಲೇ ದಂಡ ವಿಧಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಕೈಗೊಳ್ತೀವಿ 15 ದಿನಗಳು ಕಳೆದ ನಂತರದಲ್ಲಿ. ಸೊ ವಿಜಯನಗರ ಜಿಲ್ಲೆಯ ಎಲ್ಲರಿಗೂ ಮನವಿ ಮಾಡೋದೇನೆಂದ್ರೆ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಅದಲ್ಲದೆ ನಿಮ್ಮ ಹಿಂಬದಿ ಸವಾರರಿಗೂ ಸಹ ಹೆಲ್ಮೆಟ್ ಧರಿಸುವ ನಿಟ್ಟಿನಲ್ಲಿ ನೀವು ಜಾಗೃತಿ ಮೂಡಿಸಬೇಕು ಮತ್ತೆ ನೀವು ಅದನ್ನ ಕಡ್ಡಾಯವಾಗಿ ಪಾಲನೆ ಸಹ ಮಾಡಬೇಕು. ಈ ಮುಂದಿನ 15 ದಿನಗಳವರೆಗೆ ನೀವು ಯಾರ ಹತ್ರ ಹೆಲ್ಮೆಟ್ ಇಲ್ಲ ಅವರೆಲ್ಲ ಕಡ್ಡಾಯವಾಗಿ ಪರ್ಚೇಸ್ ಮಾಡಿ ISI ಮಾರ್ಕ್ ಇರೋ ಹೆಲ್ಮೆಟ್ನ ಪರ್ಚೇಸ್ ಮಾಡಿ ದಯವಿಟ್ಟು ಧರಿಸಿ ಅಂತ ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ, ಹಾಗೆ ನಮ್ಮ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹಾಗೆ ನಮ್ಮ ಜಿಲ್ಲೆಯ SP ಮೇಡಮ್ ರವರು ಕೂಡ ಇದ್ದಾರೆ. ಹಾಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿನಿತ್ಯ ನಾವು ಪತ್ರಿಕೆಗಳನ್ನು ನೋಡುವಾಗ ಅತಿ ಹೆಚ್ಚು ಮರಣ ಆಗ್ತಾ ಇರೋದು ಈ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಜಾರು ಬಿದ್ದಿರುವಂಥದ್ದು ಮತ್ತೆ ವಾಹನಗಳು ಒಂದಕ್ಕೊಂದು ದಿಕ್ಕೆ ಹೊಡ್ಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಅಪಘಾತಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋ ಕಾರಣಕ್ಕೆ ಸಾವು ನೋವುಗಳು ಸಂಭವಿಸ್ತಾ ಇದೆ. ಎಷ್ಟೋ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ, ಕೋಮಾಗೆ ಹೋಗಿದ್ದಾರೆ, ಹೆಡ್ ಇಂಜುರಿ ಆಗಿ ಸುಧಾರಿಸ್ಕೊಳ್ಳಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ವಿಶೇಷವಾಗಿ ನಮ್ಮ ವಿಜಯನಗರ ಮತ್ತು ಈ ಬಳ್ಳಾರಿ ಈ ಜಾಗಗಳಲ್ಲಿ ಸ್ವಲ್ಪ ಬಿಸಿಲಿನ ತಾಪ ಹೆಚ್ಚಿರೋದ್ರಿಂದ ಹೆಲ್ಮೆಟ್ಗಳನ್ನು ಹಾಕೋದಕ್ಕೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ
ದ್ವಿಚಕ್ರ ವಾಹನವನ್ನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಬೇಕಾದಂಥದ್ದು ಕಾನೂನು ರೀತಿಯ ತುಂಬಾ ಕಡ್ಡಾಯವಾಗಿರ್ತದೆ. ಹಾಗೂ ಹಾಕಲಿಲ್ಲ ಅಂತ ಹೇಳಿದ್ರೆ ಅದು ಅಪರಾಧ ಕೂಡ ಆಗುತ್ತೆ. ಅಪರಾಧ ಅನ್ನೋದಕ್ಕಿಂತ ಮನುಷ್ಯನ ಜೀವ ರಕ್ಷಣೆಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಅನ್ನ ಧರಿಸಲೇಬೇಕಾಗುತ್ತೆ. ತಾತ್ಕಾಲಿಕ ಅನುಕೂಲಕ್ಕಾಗಿ ಹೆಲ್ಮೆಟ್ ಧರಿಸದೆ ಏನಾದರೂ ಸಾವು ನೋವುಗಳಾದ್ರೆ ಅಥವಾ ತೀವ್ರವಾದ ಗಾಯಗಳಾದ್ರೆ ಜೀವನ ಪರ್ಯಂತ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ಗಳನ್ನು ಧರಿಸಿರಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇದು ಕೇವಲ ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ಇದು ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡೋದ್ರ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈಗೊಂದು ವಾರ ನಾವು ಯಾವುದೇ ದಂಡವನ್ನ ಹಾಕೋದಿಲ್ಲ, ಕೇವಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಉಚಿತವಾಗಿ ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದೀವಿ. ಹಾಗೆ ಸಾಧ್ಯವಾದಷ್ಟು ಉಚಿತವಾಗಿ ಹೆಲ್ಮೆಟ್ಗಳನ್ನು ಕೊಡುವ ಪ್ರಯತ್ನಗಳನ್ನು ಮಾಡ್ತೀವಿ. ನಂತರದಲ್ಲಿ ಮುಂದಿನ 15 ದಿನಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಬರ್ತಾ ಇರ್ತಕ್ಕಂಥವ್ರು ವಾಹನಗಳನ್ನು ತಡೆದು ನಿಲ್ಲಿಸಿ ಅವರು ಹೆಲ್ಮೆಟ್ ಖರೀದಿ ಮಾಡಿ ಹಾಕೊಂಡು ಹೋದ್ರೆ ಮಾತ್ರ ವಾಹನವನ್ನ ರಿಲೀಸ್ ಮಾಡ್ತಾರೆ. ಅದನ್ನ ಮೀರಿ ಮತ್ತೆ ಒಂದು ತಿಂಗಳ ನಂತರ ಹೆಲ್ಮೆಟ್ ಬಂದ್ರೆ ಖಂಡಿತವಾಗಿ ಅದಕ್ಕೆ ದಂಡ ವಿಧಿಸಲಾಗುತ್ತದೆ. ಹಾಗೆ ಪದೇ ಪದೇ ಹೆಲ್ಮೆಟ್ ಇಲ್ಲದೆ ಸಿಕ್ಕಾಕೊಂಡಂತ ಸಂದರ್ಭಗಳಲ್ಲಿ ಅವರ DL ಕ್ಯಾನ್ಸಲ್ ಆಗ್ಬೋದು, RC ಕ್ಯಾನ್ಸಲೇಷನ್ಗೆ ರೆಕಮೆಂಡ್ ಮಾಡ್ಬೋದು, ಅಥವಾ ಇನ್ನೂ ಸಿವಿಯರ್ ರೀತಿಯ ಪನಿಷ್ಮೆಂಟ್ಗಳಿಗೆ ತುತ್ತಾಗಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ಗಳನ್ನು ಧರಿಸಿ ನಿಮ್ಮ ಜೀವನ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದ. ಈ ಎಲ್ಲ ಸಾರ್ವಜನಿಕರಿಗೂ ಒಂದೇ ವಿನಂತಿ, ದಯವಿಟ್ಟು ಗಾಡಿ ಚಾಲನೆ ಮಾಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.